ಗುರುಭ್ಯೋ ನಮಃ. ನನ್ನ ಹೆಸರು ಅಂಬಿಕಾ ಅಂತ. ನಂಗೆ ಆಚಾರ್ಯ ಮಹಾವೀರ್ಯ ಮಹಾಶಕ್ತಿ. ಇಲ್ಲಿ ಮಹಾವೀರ್ಯ ಅಲ್ಲಿ ವಿಸರ್ಗ ಸಂಧಿಯ ವಿಶೇಷ ನಿಯಮ ಪ್ರಕಾರ ವಿಸರ್ಗದ ಹಿಂದೆ ಆಯದು ವಿಸರ್ಗದ ಮುಂದೆ ಅಷ್ಟಿದ್ದಾಗ ಓಕಾರ ಆದೇಶ ಆಗುತ್ತೆ. ಅದೇ ತರ ಇಲ್ಲಿ ಮಹಾವೀರ್ಯ ಮಹಾಶಕ್ತಿ. ಇಲ್ಲಿ ಮಹಾವೀರ್ಯ ಅಂದ್ರೆ ಅಲ್ಲಿ ಆಕಾರ ಇದೆ, ಮಹಾವೀರ್ಯ ಮಹಾಶಕ್ತಿ ಅಂದ್ರೆ ಅಲ್ಲಿ ಅಕ್ಷರ ಇದೆ. ಸೊ ಅಲ್ಲಿ ಓಕಾರ ಆದೇಶ ಆಗಿದೆ. ಮಹಾಶಕ್ತಿ ಮಹಾದ್ಯುತಿ ಇಲ್ಲಿ ಮೊದಲನೇ ತರನೇ ವಿಸರ್ಗ ಹಿಂದೆ ಇಚ್ಚಿದ್ದು ವಿಸರ್ಗದ ಮುಂದೆ ಅಷ್ಟಿರೋದ್ರಿಂದ ರೇಫಾದೇಶ ಆಗಿದೆ. ಮಹಾಶಕ್ತಿರ್ ಮಹಾದ್ಯುತಿ ಆಗಿದೆ. ಅನಿರ್ದೇಶ ವಪುಹು ಇದು ಸಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅನಿರ್ದೇಶ ವಪು ಶಬ್ದ. ಇಲ್ಲಿ ವಿಸರ್ಗದ ಮುಂದೆ ಶ ಇದೆ. ವಿಸರ್ಗ ಸಂಧಿಯ ಸಾಮಾನ್ಯ ನಿಯಮ ಪ್ರಕಾರ ವಿಸರ್ಗದ ಮುಂದೆ ಶ ಶ ಸ ಇದ್ದಾಗ ವಿಸರ್ಗವಾಗಿ ಇರುತ್ತೆ, ಇಲ್ಲಾಂದ್ರೆ ವಿಸರ್ಗದ ಜಾಗದಲ್ಲಿ ಮುಂದಿನ ಅಕ್ಷರ ಯಾವುದಿದೆಯೋ ಅದು ಬರುತ್ತೆ. ಆದ್ರೆ ಇಲ್ಲಿ ಪ್ರಕೃತ ವಿಸರ್ಗವಾಗಿ ಇರುತ್ತೆ. ಶ್ರೀಮಾನ್ ಅಮೇಯಾತ್ಮ ಅದೇ ಶ್ರೀಮಾನ್ ಶಬ್ದ ಅದು ಶ್ರೀಮತ್ ಶಬ್ದ, ತಕಾರಾಂತ ಪುಲ್ಲಿಂಗ ಶ್ರೀಮತ್ ಶಬ್ದ. ಅಮೇಯಾತ್ಮನ್ ಶಬ್ದ ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅಮೇಯಾತ್ಮನ್ ಶಬ್ದ. ಶ್ರೀಮಾನ್ ಅಮೇಯಾತ್ಮ ಅಲ್ಲಿ ಯಾವುದೇ ಸಂಧಿ ಆಗಿಲ್ಲ. ಮಹಾದ್ರಿದೃತ್ ಅನ್ನೋದು ಮಹಾದ್ರಿದ್ರಿಜ್ ಶಬ್ದ, ಜಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಮಹಾದ್ರಿದ್ರಿಜ್ ಶಬ್ದ. ಜಕಾರಾಂತ ಮಹಾದಿದ್ರಿಜ್ ಶಬ್ದ. ಮಹಾದ್ರಿದ್ರಿಜ್ ಮಹಾದ್ರಿಜೌ ಮಹಾದ್ರಿದ್ರಿಕ್ ಮಹಾದ್ರಿದ್ರಿಜೌ ಮಹಾದ್ರಿದ್ರಿಜಃ ಪ್ರೊನೌನ್ಸಿಯೇಷನ್ ಮಹಾದ್ರಿದ್ರಿಜಂ ಮಹಾದ್ರಿದ್ರಿಜೌ ಮಹಾದ್ರಿದ್ರಿಜಃ ಮಹಾದ್ರಿದ್ರಿಜ ಮಹಾದ್ರಿದ್ರಜೆ ಮಹಾದ್ರಿದ್ರಜಃ ಮಹಾದ್ರಿದ್ರಜಃ ಮಹಾದ್ರಿದ್ರಜಿ ಮಹಾದ್ರಿದ್ರಜಿಃ ಮಹಾದ್ರಿದ್ರಜಾಂ ಮಹಾದ್ರಿದ್ರಕ್ಷು ಮಹಾದ್ರಿದ್ರಜೋಃ ಮಹಾದ್ರಿದ್ರಭ್ಯಃ ಮಹಾದ್ರಿದ್ರಭ್ಯಾಂ ಮಹಾದ್ರಿದ್ರಭ್ಯಃ. ಮಹಾದ್ರಿದ್ರಕ್ಷು ಯಾಕಾಯ್ತು? ಅಲ್ಲಿ ಕಾ ಇರೋದಕ್ಕೆ